ನೀವು ಯಾವಾಗಲಾದರೂ ಆಲೋಚನೆ ಮಾಡಿದ್ದೀರಾ ಯಾಕೆ ಕೆಲವು ಜನ ಮನಿನ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡ್ತಾರೆ? ಹಾಗೆ ಇನ್ನೂ ಕೆಲವು ಜನ ಬೇಸಿಕ್ ಬಿಲ್ಸ್ ಕೂಡ ಪೇ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾರೆ. ಇದಕ್ಕೆ ಆನ್ಸರ್ ಇದೆ, ಅವರು ಮನಿನ ಯಾವ ಥರ ನೋಡ್ತಾರೆ ಮತ್ತು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದರ ಮೇಲಿದೆ. ಕೆಲವರು ಮನಿನ ಲಿಮಿಟೆಡ್ ಅಂತ ನೋಡ್ತಾರೆ, ಅದನ್ನು ಕಷ್ಟಪಟ್ಟು ಅರ್ನ್ ಮಾಡಿದರೆ ಮಾತ್ರ ಸಿಗುತ್ತೆ ಅಂತ ನಂಬ್ತಾರೆ. ಆದರೆ ಬೇರೆ ಕೆಲವರು ಹಣನ ಎಲ್ಲರಿಗೂ ಸಿಗಬಹುದಾದ ಅಬಂಡೆಂಟ್ ಎನರ್ಜಿ ಅಂತ ನೋಡ್ತಾರೆ. ಮನಸ್ಸು ಓಪನ್ ಇದ್ರೆ ಮತ್ತು ಅಪರ್ಚುನಿಟೀಸ್ನ ಅಕ್ಸೆಪ್ಟ್ ಮಾಡಿದರೆ ಮನಿ ಬರುತ್ತೆ ಅಂತ ನೋಡ್ತಾರೆ. ಮನಿ ಅಂದರೆ ಕೇವಲ ಪೇಪರ್ ಅಥವಾ ನಂಬರ್ಸ್ ಅಲ್ಲ. ಮನಿ ನಮ್ಮ ಲೈಫಲ್ಲಿ ಬೇರೆ ಎಲ್ಲ ವಿಷಯಗಳ ಥರ ಮನಿ ಕೂಡ ಯೂನಿವರ್ಸಲ್ ಲಾಸ್ನ ರಿಫ್ಲೆಕ್ಟ್ ಮಾಡುತ್ತೆ. ನಮ್ಮ ಥಿಂಕಿಂಗ್, ಬಿಲೀಫ್ಸ್ ಮತ್ತು ಆ್ಯಕ್ಷನ್ಸ್ ಹೇಗಿರುತ್ತೆ, ಮನಿ ಕೂಡ ಅದೇ ಥರ ನಮ್ಮ ಲೈಫಲ್ಲಿ ರೆಸ್ಪಾಂಡ್ ಮಾಡುತ್ತೆ. ಫಿನಾನ್ಷಿಯಲ್ ಸಕ್ಸಸ್ ಅಂದರೆ ಜಸ್ಟ್ ಜಾಸ್ತಿ ಮನಿನ ಕಲೆಕ್ಟ್ ಮಾಡೋದು ಅಲ್ಲ. ಫಿನಾನ್ಷಿಯಲ್ ಸಕ್ಸಸ್ ಅಂತ ಕೇಳಿದಾಗ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ? ಕೆಲವರು ಬಿಗ್ ಹೌಸ್ನ ಥಿಂಕ್ ಮಾಡ್ತಾರೆ, ಇನ್ನು ಕೆಲವರು ಲಕ್ಸುರಿ ಲೈಫ್, ಫುಲ್ ಬ್ಯಾಂಕ್ ಅಕೌಂಟ್. ಆದರೆ ರಿಯಲ್ ಫಿನಾನ್ಷಿಯಲ್ ಸಕ್ಸಸ್ಗೆ ಡೀಪರ್ ಮೀನಿಂಗ್ ಇದೆ. ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು, ಗೋಲ್ಸ್ ಕ್ಲಿಯರ್ ಆಗಿ ಇರಬೇಕು. ಈ ಕ್ಲಾರಿಟಿ ಇದ್ದಾಗ ಸಕ್ಸಸ್ ನ್ಯಾಚುರಲಿ ಬರುತ್ತೆ. ಹಣದ ಬಗ್ಗೆ ನಮ್ಮ ಥಾಟ್ಸ್ ತುಂಬ ಪವರ್ಫುಲ್ ಇದೆ. ಅದು ನಮಗೆ ಮೋಟಿವೇಟ್ ಮಾಡಬಹುದು ಅಥವಾ ಡಿಮೋಟಿವೇಟ್ ಮಾಡಬಹುದು, ಕಾನ್ಫಿಡೆನ್ಸ್ ಕೊಡುತ್ತೆ ಅಥವಾ ಇನ್ಸೆಕ್ಯೂರಿಟಿ ಕೊಡಬಹುದು. ಫಿನಾನ್ಷಿಯಲ್ ಸಕ್ಸಸ್ಗೆ ಕ್ಲೋಸ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದು ಅಥವಾ ದೂರ ಮಾಡಬಹುದು. ಇವಾಗ ಹಣದ ಬಗ್ಗೆ ನಿಮ್ಮ ಥಿಂಕಿಂಗ್ ಹೇಗೆ ಚೇಂಜ್ ಮಾಡಬೇಕು, ಕ್ಲಿಯರ್ ಫಿನಾನ್ಷಿಯಲ್ ಗೋಲ್ಸ್ನ ಹೇಗೆ ಸೆಟ್ ಮಾಡ್ಕೋಬೇಕು ಮತ್ತು ಯಾವ ಡಿಸಿಷನ್ ನಿಮ್ಮ ಲೈಫಲ್ಲಿ ಅಪರ್ಚುನಿಟೀಸ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ಟೆಪ್ ನಂಬರ್ 1, ಲಿಮಿಟಿಂಗ್ ಥಾಟ್ಸ್ನ ಚೇಂಜ್ ಮಾಡಿ. ನನಗೆ ಮನಿ ಅರ್ನ್ ಮಾಡೋದು ತುಂಬ ಕಷ್ಟ, ಹಾರ್ಡ್ ವರ್ಕ್ ಮತ್ತು ಲಕ್ ಇದ್ರೆ ಮಾತ್ರ ಸಿಗುತ್ತೆ. ಈ ಥರ ಥಾಟ್ಸ್ ಬಂದರೆ ಆ ಥಾಟ್ಸ್ನ 1 ಸೆಕೆಂಡ್ ಸ್ಟಾಪ್ ಮಾಡಿ ನೀನೇ ಕೇಳ್ಕೊ, ಈ ಥಾಟ್ಸ್ ನಿಜಾನಾ ಅಂತ. ಬೇರೆ ಜನ ಮನಿ ಅರ್ನ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ತುಂಬ ಕಷ್ಟಪಡ್ತಾ ಇದ್ದಾರಾ? ಇಲ್ಲ, ಅವರು ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಮನಿ ಬರುವ ಸಿಂಪಲ್ ವೇಸ್ ಫೈಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಕೂಡ ನೋಡಿ, ಮನಿ ಈಸಿಯಾಗಿ ಬಂದ ಸ್ಮಾಲ್ ಮೂಮೆಂಟ್ಸ್ ಇದೆ. ಒಳ್ಳೆ ಗಿಫ್ಟ್ ಬಂದಿದೆ, ಬೋನಸ್ ಬಂದಿದೆ, ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಲ್ಪ್ ಮಾಡಿದ್ದಾರೆ, ಸಡನ್ ಚಾನ್ಸಸ್ ಕೂಡ ಬಂದಿದೆ. ನೀವು ಯಾವ ಬಿಲೀಫ್ ಹೋಲ್ಡ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್. ಈ ಬಿಲೀಫ್ಸ್ ನೀವು ಮನಿ ಜೊತೆ ಹೇಗೆ ಬಿಹೇವ್ ಮಾಡ್ತೀರಾ ಅಂತ ಡಿಸೈಡ್ ಮಾಡುತ್ತೆ. ಮತ್ತೆ ಅದೇ ಬಿಲೀಫ್ಸ್ ಮನಿ ನಿಮ್ಮ ಲೈಫ್ಗೆ ಹೇಗೆ ಫ್ಲೋ ಆಗಬೇಕು ಅಂತ ಶೇಪ್ ಮಾಡುತ್ತೆ. ಸ್ಟೆಪ್ ನಂಬರ್ 2, ಅಬಂಡೆನ್ಸ್ ಮೈಂಡ್ಸೆಟ್ನ ಬೆಳೆಸಿಕೊಳ್ಳಿ. ಏನಿಲ್ಲ ಅಂತ ಸ್ಟ್ರೆಸ್ ಮಾಡಬೇಡಿ, ಆಲ್ರೆಡಿ ಏನಿದೆ ಅದನ್ನು ಫೋಕಸ್ ಮಾಡಿ ಮತ್ತು ಡೈಲಿ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಇನ್ಕಮ್ ಇದ್ರೂ ಕೂಡ ಥ್ಯಾಂಕ್ ಯು ಹೇಳಿ. ಚಿಕ್ಕ ಚಿಕ್ಕ ಅಪರ್ಚುನಿಟೀಸ್ಗೆ ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಹತ್ರ ಇರುವ ಎಲ್ಲ ಬ್ಲೆಸ್ಸಿಂಗ್ಸ್ಗಳಿಗೆ ಥ್ಯಾಂಕ್ ಯು ಹೇಳಿ. ಈ ಎಲ್ಲ ಸಿಂಪಲ್ ಹ್ಯಾಬಿಟ್ ನಿಮ್ಮ ಫೀಲಿಂಗ್ಸ್ ಮತ್ತು ಥಾಟ್ಸ್ನ ಪಾಸಿಟಿವ್ ಆಗಿ ಮಾಡುತ್ತೆ. ಫಿನಾನ್ಷಿಯಲ್ ಸಕ್ಸಸ್ ಅಚೀವ್ ಮಾಡಬೇಕಂದ್ರೆ ವಿಜುವಲೈಸೇಷನ್ ತುಂಬ ಇಂಪಾರ್ಟೆಂಟ್. ನೀವು ನಿಮ್ಮ ಫ್ಯೂಚರ್ನ ಇಮ್ಯಾಜಿನ್ ಮಾಡಿ. ನೀವು ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ನ ಅಚೀವ್ ಮಾಡಿದರೆ ಹೇಗೆ ಫೀಲ್ ಆಗುತ್ತೆ, ನಿಮ್ಮ ಡೈಲಿ ಲೈಫ್ ಹೇಗಿರುತ್ತೆ, ಕಾಮ್ ಆಗಿ, ಫ್ರೀ ಆಗಿ, ಕಾನ್ಫಿಡೆಂಟ್ ಆಗಿ. ಈ ಇಮ್ಯಾಜಿನೇಷನ್ ಕೇವಲ ಮೋಟಿವೇಶನ್ ಮಾತ್ರ ಅಲ್ಲ, ಅದು ನಿಮ್ಮ ಮೈಂಡ್ನ ಅಪರ್ಚುನಿಟೀಸ್ ರೆಕಗ್ನೈಸ್ ಮಾಡೋಕ್ಕೆ ರೆಡಿ ಮಾಡುತ್ತೆ. ನೀವು ಮನಿ ಬಗ್ಗೆ ಸ್ಕ್ಯಾಸಿಟಿ, ಫಿಯರ್, ಕನ್ಫ್ಯೂಷನ್ ಫೀಲ್ ಮಾಡಿದರೆ ಫಿನಾನ್ಷಿಯಲ್ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಅದೇ ಕಾನ್ಫಿಡೆನ್ಸ್, ಹೋಪ್, ಓಪನ್ನೆಸ್ನ ಫೀಲ್ ಮಾಡಿದರೆ ಪಾಸಿಟಿವ್ ಅಪರ್ಚುನಿಟೀಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಏನು ಮಾಡಬೇಕಂದ್ರೆ ಮನಿ ಜೊತೆ ಎಲ್ಲ ಇಂಟರಾಕ್ಷನ್ಸ್ನಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ನ ಬ್ರಿಂಗ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾವು ಬಿಲ್ ಪೇ ಮಾಡುವಾಗ ಅಗೇನ್ ಬಿಲ್ಲ, ದುಡ್ಡೆಲ್ಲ ವೇಸ್ಟ್ ಅಂತ ಫೀಲ್ ಮಾಡ್ತೀವಿ. ಅದರ ಬದಲು ಈ ಸರ್ವಿಸಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಅಂತ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ. ಸೇವಿಂಗ್ಸ್ ಮಾಡಿದಾಗ, ಇನ್ವೆಸ್ಟ್ ಮಾಡಿದಾಗ ಎಲ್ಲ ಪ್ಲೇಸ್ನಲ್ಲಿ ಕಾಮ್ ಆಗಿ, ಪಾಸಿಟಿವ್ ಆಗಿ ಫೀಲ್ ಮಾಡಬೇಕು. ಈ ಸ್ಮಾಲ್ ಚೇಂಜಸ್ ನಿಮ್ಮ ಮನಿ ವೈಬ್ರೇಷನ್ನ ಶಿಫ್ಟ್ ಮಾಡುತ್ತೆ ಮತ್ತು ಬೆಟರ್ ಫಿನಾನ್ಷಿಯಲ್ ಲೈಫ್ನ ಅಟ್ರಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್, ಸಪೋರ್ಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋದು. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಮನಿ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದು. ನೆಕ್ಸ್ಟ್ ಸ್ಟೆಪ್, ಪಾಸಿಟಿವ್ ಅಫರ್ಮೇಷನ್ಸ್ನ ಯೂಸ್ ಮಾಡಿ. ನಿಮಗೆ ನೀವೇ ದಿನ ಹೇಳ್ಕೊಳ್ಳಿ, ಐ ಆಮ್ ಕ್ಯಾಪೇಬಲ್ ಆಫ್ ಅರ್ನಿಂಗ್ ಮನಿ, ಐ ಆಮ್ ಡಿಸರ್ವ್ ಫಿನಾನ್ಷಿಯಲ್ ಸಕ್ಸಸ್. ಈ ಅಫರ್ಮೇಷನ್ಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡುತ್ತೆ, ಪಾಸಿಟಿವ್ ವೈಬ್ರೇಷನ್ಗೆ ಅಲೈನ್ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಮನಿ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದರೆ
ರಿಮೆಂಬರ್, ನಿಮಗೆ ಅದನ್ನ ಚೇಂಜ್ ಮಾಡೋಕೆ ಪವರ್ ಇದೆ.